ಹುಂಬ ಹುಡುಗರ ಹುಚ್ಚು ರೈಡಿಂಗ್ನ ಕಥೆ ಮಳೆಯಲ್ಲಿ ಬುಲೆಟ್ ಜೊತೆಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಹೋದ ವರ್ಷ ರೈಡರ್ ಮೇನಿಯಾ ಎಪಿಸೋಡ್ ಮಾಡಿದ್ದೆ, ನಿಮಗೆ ನೆನಪಿರಬಹುದು. ಆ ನಂತರ ನನ್ನ ಇದೇ ಬುಲೆಟ್ ಹತ್ಕೊಂಡು ಅನೇಕ ಲಾಂಗ್ ರೈಡ್ಗಳನ್ನು ಮಾಡಿದೆ. ರೀಸೆಂಟಾಗಿ ಮಾಡಿದ ಕೊಡಗು ಟ್ರಿಪ್ ಮಾತ್ರ ತುಂಬ ಚೆನ್ನಾಗಿತ್ತು. ಪ್ರತಿ ಸಲ ಲಾಂಗ್ ರೈಡ್ ಮಾಡಿದಾಗಲೂ ಒಂದು 15-20 ಹುಡುಗರು ಹೋಗ್ತಾ ಇದ್ವಿ. ಆದರೆ ಈ ಸಲ ಕೊಡಗು ಟ್ರಿಪ್ಗೆ ಮಾತ್ರ 3 ಬುಲೆಟ್ಗಳು. ಪ್ರತಿ ಸಲ ನಮ್ಮ ಲಾಂಗ್ ರೈಡೇ ಒಂದು ಇವೆಂಟ್ ಆಗಿರ್ತಾ ಇತ್ತು. ಆದರೆ ಈ ಸಲ ನಾವು ಕೊಡಗು ಟ್ರಿಪ್ ಮಾಡಿದ್ದೇ ಬೇರೆ ಬೇರೆ ಇವೆಂಟ್ಗಳಲ್ಲಿ ಭಾಗವಹಿಸೋದಕ್ಕೆ. ಒಟ್ಟಿನಲ್ಲಿ ಇಟ್ ವಾಸ್ ಅನ್ ಅಮೇಝಿಂಗ್ ರೈಡ್. ನಿಮಗೂ ಕೂಡ ಇಷ್ಟ ಆಗಬಹುದು ಅನ್ನೋ ಕಾರಣಕ್ಕೆ ಅದರ ಕಥೆ ಹೇಳ್ತಾ ಇದ್ದೀನಿ. ಸೋಮವಾರಪೇಟೆಯಿಂದ ಪ್ರವೀಣ್ ಫೋನ್ ಮಾಡಿದ್ರು. ಪ್ರವೀಣ್ ನನ್ನ ಹಿರಿಯ ಮಿತ್ರ. ಬೈ ಕ್ವಾಲಿಫಿಕೇಶನ್ ಎಂಜಿನಿಯರ್ ಆದ್ರೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಕೆಟ್ಟ ಗಾಳಿ ಸೇವಿಸ್ಕೊಂಡು ಲಕ್ಷ ಗಳಿಸೋದಕ್ಕಿಂತ ಊರಿನಲ್ಲಿ ಕಾಫಿ ಎಸ್ಟೇಟ್ ಮಾಡಿಕೊಂಡು ನೆಮ್ಮದಿ ಕಾಣೋದು ಒಳ್ಳೇದು ಅಂತ ಸೋಮವಾರಪೇಟೆಗೆ ಹೋದವರು. ಅವರು ಮೆಂಬರ್ ಆಗಿರೋ ಪಯೋನಿಯರ್ಸ್ ಕ್ಲಬ್ ಪ್ರತಿ ವರ್ಷ ಒಂದು ಆಫ್ ರೋಡ್ ಇವೆಂಟ್ ಆರ್ಗನೈಸ್ ಮಾಡುತ್ತೆ. ಕಳೆದ ವರ್ಷನೇ ಕರೆದಿದ್ರು, ನಾನು ಹೋಗೋದಕ್ಕಾಗಿರ್ಲಿಲ್ಲ. ಈ ಸಲನಾದ್ರೂ ಬಂದು ಹೋಗಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರು. ಚೆನ್ನಾಗೇನೋ ಇರುತ್ತೆ, ಆದ್ರೆ ಸೋಮವಾರಪೇಟೆ ತನಕ ಹೋಗಿ ಬರೀ ಆಫ್ ರೋಡ್ ಇವೆಂಟ್ ಮಾತ್ರ ನೋಡ್ಕೊಂಡು ಬರೋದ್ರಲ್ಲಿ ಮಜಾ ಇರಲ್ಲ. ಕಾಡ್ ಸುತ್ತಬೇಕು, ಧೋ ಅಂತ ಸುರಿಯೋ ಮಳೆನಲ್ಲಿ ಮಿನಿಮಮ್ 2 ದಿನನಾದ್ರೂ ಒದ್ದೆ ಆಗ್ಬೇಕು. ಅದಕ್ಕೇನಿದ್ರು ಬುಲೆಟ್ನಲ್ಲಿ ಹೋದ್ರೆ ಚಂದ, ಎಲ್ಲ ಕರೆಕ್ಟು. ಆದ್ರೆ ಮಿನಿಮಮ್ 3 ದಿನನಾದ್ರೂ ರಜಾ ಬೇಕಲ್ಲ. ವಿಶ್ವೇಶ್ವರ ಭಟ್ರೆದ್ರು ರಜಾ ಚೀಟಿ ಹಿಡಿದು ನಿಂತ್ರೆ 12 ಪ್ರಶ್ನೆ ಕೇಳಿದ್ರು. ಯಾಕೆ ರಜೆ ಬೇಕು, ಎಲ್ಲಿಗೆ ಹೋಗ್ತಿದ್ದೀರಿ, ಬುಲೆಟ್ನಲ್ಲೇ ಯಾಕೆ, ಬಸ್ಗೆ ಹೋಗ್ಬೋದಲ್ಲ, ಹೀಗೆ ಕೊನೆಯ ಪ್ರಶ್ನೆ. ಜೊತೆಗೆ ಕ್ಯಾಮರಾಮನ್ ಕರ್ಕೊಂಡು ಹೋಗಿ ಒಂದು ಟ್ರಾವೆಲ್ ಶೋ ಥರ ಯಾಕೆ ಮಾಡ್ಕೊಂಡು ಬರಬಾರ್ದು ಅಂತ. ಫೈನ್, ಕೆಲಸಕ್ಕೆ ಕೆಲಸನೂ ಆಯ್ತು, ಊರು ಸುತ್ತೋ ಆಸೆನೂ ತೀರ್ತು. ಆದ್ರೆ ಇದು ಸೋಲೋ ರೈಡ್. ಐ ಮೀನ್ ಒಬ್ಬನೇ ರೈಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಆವಾಗ್ಲೇ ನಮ್ಮ ಕ್ಲಬ್ ಹುಡುಗರನ್ನ ಕೇಳಿದ್ದು. ರಾಯಲ್ ಇಂಡಿಯನ್ಸ್ ಅಂತ ಬುಲೆಟ್ ಮೇಲೆ ಲಾಂಗ್ ರೈಡ್ ಮಾಡೋ ಹುಚ್ಚು ಹತ್ತಿಸ್ಕೊಂಡವರ ಸಂಘ ಇದು. ಸದ್ಯಕ್ಕೆ 305 ಜನ ಮೆಂಬರ್ಸ್ ಇದ್ದಾರೆ. RoyalIndians.com ಅನ್ನೋ ವೆಬ್ಸೈಟ್ ಕೂಡ ಇದೆ. ಹೋರಿ ಅಂತ ಬೈಕ್ ಹತ್ತಿ ಕಿಕ್ ಹೊಡೆದ್ರೆ ಒಂದೇ ಹಗಲಲ್ಲಿ ಹತ್ತತ್ರ 1000 ಕಿಲೋಮೀಟರ್ ಓಡಿಸೋಂಥರಿದ್ದಾರೆ ನಮ್ಮಲ್ಲಿ. ಕೊಡಗಿಗೆ ಬರ್ತೀರಾ ಅಂತ ಕೇಳಿದ್ರೆ ನಾನ್ ರೆಡಿ ಅಂದವನು ಸಂತೋಷ್. ಲಾಜಿಕಾ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಸಂತೋಷ್ ಮೂಲತಃ ಬೆಂಗಳೂರಿನವನೇ. 1991 ಮಾಡೆಲ್ನ ಸ್ಟ್ಯಾಂಡರ್ಡ್ ಬುಲೆಟ್ ಓಡಿಸ್ತಾನೆ. ಬರೀ ಆಫೀಸ್ನಿಂದ ಮನೆಗೆ, ಮನೆಯಿಂದ ಆಫೀಸ್ ಓಡಾಡಿದ್ರೆ ಬುಲೆಟ್ನ ಗೌರವಕ್ಕೆ ಚ್ಯುತಿ ಬರುತ್ತೆ ಅಂತ ನಂಬಿಕೊಂಡಿರೋ ಹುಂಬ ಇವನು. ಇದರ ಹೊಟ್ಟೆ ತುಂಬ ಪೆಟ್ರೋಲ್ ತುಂಬಿಸಿ ಊರೂರು ಅಲಿಬೇಕು ಅನ್ನೋ ತತ್ವದಲ್ಲಿ ಆಳವಾದ ನಂಬಿಕೆ ಇವನಿಗೆ. ಸಂತೋಷು ಕನ್ಫರ್ಮ್ ಆದ್ಮೇಲೆ ಶಶಿನ ಕೇಳಿದ್ದಾಯ್ತು. ನಮ್ ಕ್ಲಬ್ನ ಜಾಲಿ ಬಾಯ್ ಶಶಿ ಹಾಸನದಲ್ಲಿ ಓನ್ ಬಿಸ್ನೆಸ್ ಮಾಡ್ತಾನೆ. ಶಶಿನ ಲಾಂಗ್ ರೈಡ್ಗೆ ಬರ್ತೀಯಾ ಅಂತ ಕೇಳೋದು ತಪ್ಪು. ಎಲ್ಲಿಗೆ, ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳಿದ್ರೆ ಸಾಕು. ತನ್ನ ಥಂಡರ್ ಬರ್ಡ್ ಬೈಕ್ನ ಗುಡುಗುಡಿಸ್ಕೊಂಡು ಬಂದ್ಬಿಡ್ತಾನೆ. ಮದುವೆ ಆಗಿ ಒಂದು ಹೆಣ್ಣು ಮಗುವಾದರೂ ಜೀವನದಲ್ಲಿ ಏನನ್ನೂ ಸೀರಿಯಸ್ ಆಗಿ ತೆಗೆದುಕೊಳ್ಳದ, ವಿನಾಕಾರಣ ಟೆನ್ಷನ್ ಮಾಡಿಕೊಳ್ಳದ ಕೂಲ್ ಗೈ ಈ ಶಶಿ. ನೀವು ಬಂದ್ಬಿಡಿ, ನಾನು ಅರಕಲ್ಗೂಡಿನಲ್ಲಿ ಜಾಯ್ನ್ ಆಗ್ತೀನಿ ಅಂದಿದ್ದ. ಅಲ್ಲಿಗೆ ನನ್ನನ್ನು ಸೇರಿದಂತೆ ಒಟ್ಟು 3 ಜನ ಹೊರಡೋದು ಅಂತ ಡಿಸೈಡ್ ಆಯ್ತು. ಈಗ ಸಮಸ್ಯೆ ಇದ್ದದ್ದು ಕ್ಯಾಮರಾಮನ್ನದ್ದು. ಹೋದ್ಸಲ ರೈಡರ್ ಮೇನಿಯಾಕ್ಕೆ ನನ್ನ ಜೊತೆ ಬಂದಿದ್ದ ಸುಪ್ರೀತ್ನ ಕೇಳಿದ್ರೆ ನಿಮ್ ಸಹವಾಸನೇ ಬೇಡ ಅಂದ್ಬಿಟ್ಟಿದ್ದ. ಉಳಿದ ಬೈಕ್ಗಳಿಗೆ ಕಂಪೇರ್ ಮಾಡಿದ್ರೆ ಬುಲೆಟ್ನಲ್ಲಿ ಟ್ರಾವೆಲ್ ಮಾಡೋದು ಆರಾಮಾದ್ರೂ
100 ಕಿಲೋಮೀಟರ್ ಒಂದೇ ಸಲ ಸಾಗೋದು ಎಂಥವ್ರನ್ನು ಸುಸ್ತು ಮಾಡುತ್ತೆ. ನಾವು ಬಿಡಿ ಹುಚ್ಚಿಗೆ ಬಿದ್ದವರು. ಪಾಪ ಸುಪ್ರೀತ್ ಆ ಯಮ ಸ್ಪೀಡ್ನಲ್ಲಿ ಹಿಂದಿನ ಸೀಟ್ನಲ್ಲಿ ಉಲ್ಟಾ ಕುಳಿತುಕೊಂಡು ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದ. ಗೋವಾದಿಂದ ವಾಪಸ್ ಬರೋವಾಗ ಹುಬ್ಬಳ್ಳಿನಲ್ಲೇ ಬೈಕ್ ಇಳಿದು ಬಸ್ ಹತ್ಕೊಂಡು ಬಿಟ್ಟಿದ್ದ. ಹಾಗಾದ್ರೆ ಈ ಸಲ ಯಾರು ಬರ್ತೀರಿ ಅಂತ ನಮ್ಮ ಕ್ಯಾಮ್ರಾ ಸೆಕ್ಷನ್ನಲ್ಲಿ ನಿಂತು ಕೇಳಿದ್ರೆ ನಾನು ಅಂತ ಎದ್ದು ನಿಂತವನು ಈ ಹುಡುಗ ಈರಣ್ಣ. ಸಭ್ಯ ಸಂಭಾವಿತ ಸಣ್ಣ ಆಳು ಈರಣ್ಣ. ಪಿಲಿಯನ್ ರೈಡರ್ ತೂಕ ಕಡಿಮೆ ಇದ್ರೆ ಘಾಟ್ ಸೆಕ್ಷನ್ ನಲ್ಲಿ ಬುಲೆಟ್ ನಿರಾಯಾಸವಾಗಿ ನುಗ್ಗುತ್ತೆ, ಒಳ್ಳೇದೆ. ಆದ್ರೆ ಈ ಹುಡುಗನ ದೇಹ ಲಾಂಗ್ ರೈಡ್ ನ ಸುಸ್ತು ತಡೆದುಕೊಳ್ಳಬಲ್ಲದ? ಒಂದ್ಸಲ ಕೇಳ್ದೆ. ಪರವಾಗಿಲ್ಲ ಸಾರ್ ಬರ್ತೀನಿ ಅಂದಿದ್ದ. ಕೊಡಗಿನಲ್ಲಿ ಮಸ್ತ್ ಮಜಾ ಮಾಡಬಹುದು ಅಂದ್ಕೊಂಡೇನೋ ಪಾಪ. ತುಂಬಾ ಕಷ್ಟ ಆಗುತ್ತೆ ಅಂತ ಸುಪ್ರೀತ್ ಹೇಳಿದ್ದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಕೂರ್ಗ್ ರೈಡ್ಗೆ ಕ್ಯಾಮ್ರಾ ಸಮೇತ ತಯಾರಾಗಿದ್ದ. ಅಲ್ಲಿಗೆ 3 ಬುಲೆಟ್ಟು 4 ಜನ ಹೋಗೋದು ಅಂತಾಯಿತು. ಅಷ್ಟಾದ ನಂತರ ಬೈಕ್ ಹತ್ಕೊಂಡು ಹೊರಟು ಬಿಡೋದಕ್ಕಾಗಲ್ಲ. ಒಂದು ಪಕ್ಕಾ ರೈಡ್ ಪ್ಲ್ಯಾನ್ ಆಗಬೇಕು. ಸಾಗಬೇಕಾದ ದೂರ, ನೋಡಬೇಕಾದ ಜಾಗ ಇವನ್ನೆಲ್ಲ ಕರೆಕ್ಟಾಗಿ ಲೆಕ್ಕ ಹಾಕಿ ಒಂದು ಟೈಮ್ ಟೇಬಲ್ ಮಾಡಬೇಕು. ಸಾಮಾನ್ಯವಾಗಿ ರೈಡ್ಗಳು ಟೈಮ್ ಟೇಬಲ್ ಪ್ರಕಾರ ನಡೆಯಲ್ಲ, ಆ ಮಾತು ಬೇರೆ. ಆದರೆ ಒಂದು ಪಕ್ಕಾ ಪ್ಲ್ಯಾನ್ ಅಂತೂ ಇರಲೇಬೇಕು. ಈ ಸಲ ಆ ಪ್ಲ್ಯಾನ್ನ ನಾನು ಮಾಡಿದೆ. ಒಂದು ಸಣ್ಣ ಬ್ರೇಕ್ನ ನಂತರ ಅದ್ರ ಬಗ್ಗೆ ಹೇಳ್ತೀನಿ.